ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವೀಕೆಂಡ್ ಅಡ್ಡ. ನಾನು ರವಿತಾ ಜೈನ್. ಜನಸಾಮಾನ್ಯರಿಂದ ಹಿಡಿದು ಜನಪ್ರತಿನಿಧಿಗಳವರೆಗೆ, ಸೆಲೆಬ್ರಿಟಿಗಳಿಂದ ಹಿಡಿದು ಉದ್ಯಮಿಗಳವರೆಗೆ ವೀಕೆಂಡ್ ಅಡ್ಡ ಯಾವುದು, ವೀಕೆಂಡ್ ಅಡ್ಡದಲ್ಲಿ ಇವರು ಏನ್ ಮಾಡ್ತಾರೆ, ಹೇಗೆ ಇರ್ತಾರೆ ಅನ್ನೋದನ್ನ ತಿಳಿಸಿಕೊಡುವಂತಹ ವಿಶೇಷ ಕಾರ್ಯಕ್ರಮವೇ ವೀಕೆಂಡ್ ಅಡ್ಡ. ಇವತ್ತಿನ ವೀಕೆಂಡ್ ಅಡ್ಡ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಎಸ್, ಇವತ್ತಿನ ವೀಕೆಂಡ್ ಅಡ್ಡ ನಾವು ಇರೋದು ನಿಮ್ಮ ಮನೆಗೆ ಪ್ರತಿನಿತ್ಯ ಇವರು ಬರ್ತಾ ಇರ್ತಾರೆ. ಪ್ರತಿನಿತ್ಯ ಇವರನ್ನ ನೀವು ನೋಡ್ತಾನೆ ಇರ್ತೀರಿ. ಜೊತೆಗೆ ಇವರು ಹೇಗೆ ಇರ್ತಾರೆ, ಇಲ್ಲಿ ಸೆಟ್ಟಲ್ಲಿ ಹೇಗಿರ್ತಾರೆ, ಔಟ್ ಆಫ್ ದ ಸೆಟ್ ಯಾವ ರೀತಿಯಾಗಿರ್ತಾರೆ, ರಿಯಲ್ ಲೈಫ್ ಹೇಗಿರುತ್ತೆ, ಇವೆಲ್ಲವನ್ನ ನಿಮ್ಗೆ ತಿಳಿಸ್ಕೊಡೋದಕ್ಕೆ ನಾನಂತೂ ಶ್ರಾವಣಿ ಸುಬ್ರಹ್ಮಣ್ಯ ಸೆಟ್ಗೆ ಬಂದಿದ್ದೀನಿ. ಈಗ ಎಲ್ಲರಿದ್ದಾರೆ, ಸುಬ್ಬು ಇದ್ದಾರೆ, ಅದೇ ರೀತಿಗೆ ಶ್ರಾವಣಿ ಇದ್ದಾರೆ, ಲಲಿತಾದೇವಿ ಇದ್ದಾರೆ, ಪಿಂಕ್ ಇದ್ದಾರೆ, ಮದರ್ ಇದ್ದಾರೆ, ಸುರೇಂದ್ರ ಅವರಿದ್ದಾರೆ. ಸೊ ಇವರೆಲ್ಲರ ಹತ್ರ ನಾನು ಇವತ್ತು ಮಾತನಾಡಿಸ್ತಾ ಹೋಗ್ತೀನಿ. ಜೊತೆಗೆ ಒಂದಷ್ಟು ಮಾತುಕತೆ ಇರುತ್ತೆ, ಹರಟೆ ಇರುತ್ತೆ, ಡೈಲಾಗ್ಗಳಿರುತ್ತೆ, ಜೊತೆಗೆ ಒಂದಷ್ಟು ಫನ್ ಎಲಿಮೆಂಟ್ಸ್ ಕೂಡ ಇರುತ್ತೆ. ಮೊದಲನೇದಾಗಿ ನಾನು ಸುಬ್ಬು ಹತ್ರ ಮಾತಾಡ್ತೀನಿ. ಯಾವಾಗಲೂ ತುಂಬ ಕಡಿಮೆ ಮಾತಾಡ್ತಾರೆ. ಅಬ್ಬಾ, ನಾನು ಮಾತಾಡಿದರೆ ಎಲ್ಲಿ ಮುತ್ತು ಬೀಳುತ್ತೋ ಅನ್ನೋ ರೀತಿಯಾಗಿ ಇರ್ತಾರೆ. ರಿಯಲ್ ಲೈಫಲ್ಲೂ ಹೀಗೆ ಇರ್ತಾರಾ? ಕೇಳೋಣ. ಓಕೆ ಸುಬ್ಬು, ಈಗ ಅಂತೂ ಒಂದು ಕಡೆ ತನ್ನ ಗೆಳತಿಗೆ ಮದುವೆ ಅನ್ನುವಂತಹ ಖುಷಿ, ಆದರೆ ಅದರಲ್ಲಿ ಕೊನೆಗೆ ತಾನೇ ಹುಡುಗನಾಗ್ತೀನಿ ಅನ್ನುವಂಥ ಗೊತ್ತಿದೆಯೋ ಇಲ್ಲೋ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬಟ್ ಸುಬ್ಬು ಪಾತ್ರದಲ್ಲಿ ಹೇಗೆ, ನಿಜ ಜೀವನದಲ್ಲಿ ಹೇಗೆ? ಸುಬ್ಬು ಪಾತ್ರದಲ್ಲೂ ಹಾಗೆ, ನಿಜ ಜೀವನದಲ್ಲೂ ಹಾಗೇನೆ. ಹೌದಾ? ಮಾತು ಕಮ್ಮಿನೇ ಆಡೋದು. ಸುಬ್ಬು ಯಾರು? ಸುಬ್ಬು ಪದ್ಮನಾಭ ಮತ್ತು ವಿಶಾಲು ಅವ್ರಿಗೆ ಮಗ. ಹೇಗೆ ಅಂದರೆ ಸುಬ್ಬು ಯಾವಾಗಲೂ ಸೈಲೆಂಟು. ಆಮೇಲೆ ಸುಬ್ಬು ಕೆಲಸ ಮಾಡಬೇಕು, ಯಜಮಾನ್ರಿಗೋಸ್ಕರ ಏನು ಬೇಕಂದ್ರೂ ಮಾಡೋಕ್ಕೆ ರೆಡಿ ಇರ್ತಾನೆ, ಮನೆಗೋಸ್ಕರ ಏನು ಬೇಕಂದ್ರೂ ಮಾಡೋಕ್ಕೆ ರೆಡಿ ಇರ್ತಾನೆ, ಯಜಮಾನ್ರು ಮನೆಗೋಸ್ಕರನೂ ಏನು ಬೇಕಂದ್ರೂ ಮಾಡೋಕ್ಕೆ ರೆಡಿ ಇರ್ತಾನೆ ಯಾವಾಗಲೂ. ಓಕೆ, ಶ್ರಾವಣಿಗೋಸ್ಕರನೂ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾನೆ ಸುಬ್ಬು. ಹೌದು ಹೌದು. ಎಸ್, ಶ್ರಾವಣಿಗೆ ಸುಬ್ಬು ಅಂದರೆ ಎಷ್ಟು ಇಷ್ಟ? ಬೆಟ್ಟದಷ್ಟು ಇಷ್ಟ. ಗೊತ್ತಲ್ವಾ ಎಲ್ರಿಗೂ. ಬಟ್ ಶ್ರಾವಣಿಗೆ ಸುಬ್ಬು ಅಂದರೆ ತುಂಬ ಇಷ್ಟ, ಅಪ್ಪ ಅಂದರೆ ತುಂಬ ಇಷ್ಟ, ಅಜ್ಜಿ ಅಂದರೆ ತುಂಬ ಇಷ್ಟ. ಸೊ ಈ 3 ಜನ ಏನಿದ್ದಾರೆ ಶ್ರಾವಣಿಗೆ, ಅವರಿಲ್ಲ ಅಂದರೆ ಶ್ರಾವಣಿ ಇಲ್ಲ. ಬೇಸಿಕ್ಲಿ ಶ್ರಾವಣಿಗೆ ಅಂದರೆ ತಾನು ಅನ್ನೋದೇ ಇಲ್ಲ. ತಾನು ಅನ್ನೋದು ಅವರಿಂದಾನೆ ಆ್ಯಕ್ಚುಲಿ. ಅಪ್ಪ ಇದ್ರೇನೆ ಅವಳು. ಈಗ ಅಜ್ಜಿ ಸಿಕ್ಕಿದ್ದಾರೆ, ಅದು ಖುಷಿ. ಅಜ್ಜಿ ಇದ್ರೇನೆ ಅವಳು, ಜೊತೆಯಲ್ಲಿ ಸುಬ್ಬು ಇದ್ರೇನೆ ಅವಳು ಅಂತ ಇವಾಗ ಆಗಿದೆ. ಎಸ್. ಸೊ ಈಗ ಲಲಿತಾದೇವಿ ಅವರು, ಯಾಕಂದ್ರೆ ಅಜ್ಜಿಯ ಪ್ರೀತಿನ, ತಂದೆಯ ಪ್ರೀತಿ ಇಲ್ಲದಂತಹ ಶ್ರಾವಣಿಗೆ ಅಜ್ಜಿಯ ಪ್ರೀತಿ ಸಿಗ್ತಾ ಇದೆ, ಅಜ್ಜಿ ಹತ್ರ ಎಲ್ಲ ಕೂಡ ಹಂಚ್ಕೊಳ್ತಾಳೆ. ಈ ಪಾತ್ರ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ಇತ್ತೀಚೆಗೆ ಹೇಳೋದಾದ್ರೆ ಒಂದು ಮರಳುಗಾಡಲ್ಲಿ ಓಯಸಿಸ್ ಸಿಕ್ಕಾಗಿದೆ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಅದು ನನಗೆ ಈ ಪಾತ್ರದಲ್ಲಿ ಸಿಗ್ತಾ ಇದೆ. ನನ್ನ ಪಾತ್ರ ಕಡಿಮೆನೇ ಇರಬಹುದು, ಆದರೆ ಅದೊಂದು ಇಂಪ್ಯಾಕ್ಟ್ ಅನ್ನೋದೇನು ಹೇಳ್ತಾರಲ್ಲ, ಅದು ಮಾಡಿದೆ ಅಂತ ನಾನು ನಂಬ್ಕೊಂಡ್ಬಿಟ್ಟಿದ್ದೀನಿ. ಗೊತ್ತಿಲ್ಲ, ಒಟ್ಟಲ್ಲಿ ಜನ ಹೇಳ್ತಾರೆ ಇದ್ರಿ ನಿಮ್ ತರ ಅಜ್ಜಿ ಇರ್ಬೇಕು ಅಂತ ಹೇಳ್ತಾರೆ, ಈ ಪಾತ್ರ ಇರ್ಬೇಕು ಅಂತ ಹೇಳಿ. ಕೆಲವರು ಹೇಳಿದ್ದಾರೆ. ನಾ ಹೇಳಿದ್ರೆ ಜಂಬ ಹೊಡ್ಕೊಂಡಂಗಾಗುತ್ತೆ. ಇಲ್ಲ ಹೇಳಿದ್ದಾರೆ. ನಿನ್ನೆ ಕೂಡ ಎಲ್ಲ ಶೂಟಿಂಗ್ ಅಲ್ಲಿ, ಓ ಶ್ರಾವಣಿ ಅಜ್ಜಿ ಬಂದಿದ್ದಾರೆ, ಬನ್ನಿ ಅಂತ ಹೇಳ್ಬಿಟ್ಟು ಫೋಟೋ ತೆಗೆಸ್ಕೊಳಕ್ ಬಂದ್ರು. ಸೊ ಶ್ರಾವಣಿ ಅಜ್ಜಿ ಆಗಿರೋದು ನಂಗೆ ಭಾರಿ ಖುಷಿಯಾಗಿದೆ. ಓಕೆ, ಎಸ್, ನಾನು ಹಾಗೆ ಮಾತನಾಡಿಸ್ತಾ ಹೋಗ್ತೀನಿ. ನೋಡಿ, ಪಿಂಕಿ ಯಾವಾಗ್ಲೂ ಶ್ರಾವಣಿ ಜೊತೆ ಇರ್ತಾಳೆ, ಹೇಳ್ತಾನೆ ಇರ್ತಾಳೆ ಏನು ಅಕ್ಕ ಹೀಗೆ ಹಾಗೆ ಹೀಗೆ ಅಂತ ಹೇಳಿ. ನೋಡೋಣ, ಇಲ್ಲಿ ನಾನು ನಿನ್ನ ಪಾತ್ರ ಕೇಳೋದಕ್ಕಿಂತ ಮುಂಚೆ, ನಾನು ಇಷ್ಟೂ ಜನ ಇದ್ದಾರಲ್ಲ, ಇಡೀ ಒಂದು ಸೆಟ್ಟಲ್ಲಿ ನೀನು ಯಾವಾಗಲೂ ಇರ್ತೀಯಲ್ಲ, ಅಕ್ಕನ ಜೊತೆ ಇರ್ತೀಯಲ್ಲ, ಯಾರ್ಯಾರು ಹೇಗೆ ಇರ್ತಾರೆ ಇಲ್ಲಿ? ಯಾರು ಹೇಗೆ ಫಸ್ಟ್ ಬರ್ತಾರೆ, ಯಾರು ತುಂಬ ಲೇಸಿ ಆಗಿರ್ತಾರೆ? ಸುಬ್ಬು ಅಣ್ಣ ಲೇಟ್ ಅಂದ್ರೆ ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಸುಮ್ಮನೆ ನಾನು ಫಸ್ಟ್ ಇಲ್ಲಿಗೆ ಬಂದಾಗ ನನಗೆ ಮ್ಯಾಥ್ ಗೀತ್ ಎಲ್ಲ ಹೇಳ್ಕೊಟ್ಟಿದ್ರು, ಆಮೇಲೆ ಸುಮ್ಮನೆ ಆಗ್ಬಿಟ್ರು. ಅಂದ್ರೆ ಮಾತಾಡಲ್ಲ ಅವರು, ನಾನು ಮಾತಾಡ್ಸ್ದಾಗ ಮಾತಾಡ್ತಾರೆ, ಅಂದ್ರೆ ಸುಮ್ಮನೆ ಇದ್ಬಿಡ್ತಾರೆ ಒಂದ್ ಕಡೆ. ಮತ್ತೆ ಶ್ರಾವಣಿ ಅಕ್ಕ ನನ್ನ ಜೊತೆ ತುಂಬಾ ಮಾತಾಡ್ತಾರೆ, ಹ್ಯಾಪಿ ಎಂಜಾಯ್ ಮಾಡ್ತಾರೆ ನನ್ನ ಜೊತೆ ಮಾತೇ ಆಡ್ಲಿಲ್ಲ ಮತ್ತೆ ಗೊತ್ತಿಲ್ಲ. ಅಕ್ಕಂಗೆ ಅಕ್ಕ ಮತ್ತೆ ಬೇಗ ಫ್ರೆಂಡ್ಲಿ ಆಗ್ತಾರೆ ಎಲ್ರ ಜೊತೆ. ಮತ್ತೆ ಅಜ್ಜಿ ನಂಗೆ ಇಷ್ಟ, ನಂಗೆ ಅಜ್ಜಿ ತರನೇ ಫೀಲು. ನನಗೆ 2 ಅಜ್ಜಿ ಇದ್ರು, ಅವ್ರ ತರನೇ ಇದಾರೆ ಇವರು, ಸೇಮ್ ನಂಗೆ ಫ್ರೆಂಡ್. ಮತ್ತೆ ಇವ್ರಂದ್ರೆ ನಂಗೆ ಆಗೋದೇ ಹೇಳ್ತೀನಿ ಲಾಸ್ಟಲ್ಲಿ. ಆಮೇಲೆ ಈಗ ಊಟ ಆಯ್ತು, ತಿಂಡಿ ಆಯ್ತು ಅಂದ್ರೆ ಮಲ್ಕೊಂಡ್ಬಿಡ್ತಾರೆ, ಮತ್ತೆ ಹೇಳೋದೇ ಇಲ್ಲ. ಆಮೇಲೆ ಮತ್ತೆ ಎದ್ದು ಬಿಟ್ಟು ಆಮೇಲೆ ಮಾತಾಡಲ್ಲ.
ಆಮೇಲೆ ಸೀನ್ ಇದ್ದಾಗ ಬರ್ತಾರೆ, ಆಮೇಲೆ ಮತ್ತೆ ಮಲ್ಕೋತಾರೆ. ನಿಮ್ಮ ಹತ್ರ ಜೋಯಲ್ ಆಗಿ ಮಾತಾಡೋದು ಅಥವಾ ಅಲ್ಲಿ ತಮಾಷೆ ಮಾಡೋದು ಏನೂ ಇಲ್ಲ? ಏನೂ ಇಲ್ಲ. ಮಕ್ಕಳು ಏನ್ ಹೇಳ್ತಾರೆ ಅದು ಕರೆಕ್ಟ್, ಸತ್ಯ ಅಂತ ನಾವು ಅನ್ಕೊಳ್ತೀವಪ್ಪ. ನೆಕ್ಸ್ಟು ಪಪ್ಪ ನನ್ನ ಜೊತೆ ಎಲ್ಲ ಕಡೆನೂ ಇರ್ತಾರೆ. ಈಗ ವಿಜಯಾಂಬಿಕ್ ಅವ್ರಿಗೆ ಜ್ವರ ಬಂದಿತ್ತಲ್ಲ, ಆಗ ಅವ್ರು ನನ್ನ ಕರ್ಬಿಟ್ಟಲ್ಲ, ನನ್ನ ಜೊತೆನೆ ಫ್ರೆಂಡ್ ಮಾಡಿದ್ರು. ಮತ್ತೆ ಮಮ್ಮಿ ಪಪ್ಪ ಇಬ್ರು ನಂಗೆ ಫ್ರೆಂಡ್ಸೇ, ಅಂದ್ರೆ ಫ್ರೆಂಡ್ಸ್ ಟೀಚರ್ಸ್ ಎಲ್ಲ ಅವರೇ. ಆರಾಮಾಗಿ ಆಟ ಆಡ್ಕೊಂಡು ಇರ್ತೀವಿ. ಇಲ್ಲಿ ಈಗ ಶೂಟಿಂಗ್ ಬರ್ತಿರಲ್ಲ, ಶೂಟಿಂಗ್ ಯಾರು ಬೇಗ ಬರ್ತಾರೆ, ಯಾರು ಬೇಗ ರೆಡಿ ಆಗ್ತಾರೆ? ವಿಜಯಾಂಬಿಕಾ ಅಂತ ಇವ್ರದ್ದು ಅಮ್ಮ, ಅವರು ಸ್ಪೀಡ್ ಆಗಿ ಬರ್ತಾರೆ. ಎಲ್ಲ ಇವರು ಇವ್ರು ಹುಡುಗರು ತುಂಬಾ ಸ್ಲೋ. ಇವ್ರು ಇದಾರಲ್ಲ, ಇವರು ಹುಡುಗರು ಬೇಗ ರೆಡಿ ಆಗ್ಬೇಕಲ್ವಾ, ಇವ್ರು ತುಂಬಾ ಲೇಟ್ ರೆಡಿ ಆಗೋದು. ಇವ್ರಮ್ಮ ಬೇಗ ರೆಡಿ ಆಗ್ಬಿಟ್ಟು 1 ನಿಮಿಷದಲ್ಲಿ ಸೀನ್ ಮುಗಿಸ್ಕೊ, ಅದಕ್ಕೆ ಇವ್ರು ಬೇಗ ಹೋಗಿದ್ದೀಗ. ನಮ್ಗೆ ಮಿಸ್ ಆಯ್ತು. ಬೇಗ ಸಿರಕ್ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಸೀದಾ ಹೋಗ್ತಾನೆ ಇರ್ತಾರೆ. ಲೇಟೇ ಮಾಡಲ್ಲ. ಆತರ ಸೀರೆ ಎಲ್ಲ ಉಟ್ಟು ರೆಡಿ ಆಗ್ಬಿಡ್ತಾರ ಅಂತ ಹೇಳಿ ಸ್ಪೀಡ್. ನೀನು ಈಗ ನಿಮ್ ಬಗ್ಗೆ ಬೇಗ ನಂದೇನಿಲ್ಲ, ನಾನು ಏನು ಅವ್ರ ಮೇಕಪ್ ಅಮ್ಮನೇ ಮೇಕಪ್ ಮಾಡೋದು. ಹಿಂಗ್ ಮೇಕಪ್ ಹಾಕ್ತಾರೆ, ಒಂದು ಪೌಡರ್ ಹಾಕ್ತಾರೆ, ಲಿಫ್ಟಿಗೆ ಹಾಕ್ತಾರೆ, ಐ ಶ್ಯಾಡೋ ಹಾಕ್ತಾರೆ, ಡ್ರೆಸ್ ಹಾಕ್ಬಿಟ್ಟು ಇದೇ ತರ ಬರೀ ಕ್ಲಿಪ್ ಹಾಕೊಂಡು ಹೋಗ್ಬಿಡೋದು, ಸೀದಾ ಹೋಗ್ಬಿಡೋದು. ಈಸಿ. ಓಕೆ. ನಂಗೆ ಅಷ್ಟೇ. ಈಗ ನೀನು ಅಕ್ಕನಿಗೆಲ್ಲ ಕತೆ ಹೇಳ್ಕೊಡ್ತೀಯಲ್ಲ, ಅಂದ್ರೆ ಸೀರಿಯಲ್ ಅಲ್ಲಿ ಹೇಳ್ತೀಯಲ್ಲ, ಸೊ ಅದನ್ನ ನೋಡಿದಾಗ ನಿಂಗೆ ಏನ್ ಅನ್ಸುತ್ತೆ? ಅಕ್ಕ ಯಾರನ್ನ ಮದ್ವೆ ಆಗ್ಬೇಕು ಅಂತ ಅನ್ಸುತ್ತೆ? ಸುಬ್ಬುನ ಮದ್ವೆ ಆಗ್ಬೇಕು ಅನ್ಸುತ್ತೆ. ಅಯ್ಯೋ ನೋಡಿ, ಇಲ್ಲಿ ಇವ್ರಿಗೆ ಎಷ್ಟು ಬೇಜಾರಾಗ್ತಿದೆ ನೋಡಲ್ಲಿ. ಅವ್ರ ಅಮ್ಮನ ಮುಂದೆ ಇದ್ದಾಗ ಮಾತ್ರ ಇವ್ರ ಜೊತೆನೆ ಮದ್ವೆ ಆಗ್ಬೇಕು, ಅಕ್ಕನ ಜೊತೆ ಇದ್ದಾಗ ಅವ್ರ ಜೊತೆ ಮದ್ವೆ. ನೋಡಿ ಎಷ್ಟು ಚೆನ್ನಾಗಿ ಕಲ್ತಿದ್ದಾಳೆ ಬಾ. ಈಗ ಇವ್ರ ಹತ್ರ ಕೇಳ್ತೀನಿ, ನಿನ್ ಬಗ್ಗೆ ಕೇಳ್ತೀನಿ. ಈಗ ಮದನ್ ಕ್ಯಾರೆಕ್ಟರ್ ಒಂದ್ ಕಡೆ ಎಲ್ಲ ನೋಡಿದವ್ರಿಗೆ ಅಯ್ಯೋ ಮದನ್ ತರ ಈ ತರದ ಕ್ಯಾರೆಕ್ಟರ್ ಬೇಕಾ ಅಂತ ಅನ್ಸುತ್ತೆ. ನಿಮ್ಗೆ ಈ ಪಾತ್ರ ಸಿಕ್ಕಿದಾಗ, ಜೊತೆಗೆ ನಿಮ್ಗೆ ಆ ರೋಲ್ಗಿದ್ದಾಗ ನೀವು ಇರೋದು ರಿಯಲ್ ಲೈಫಲ್ಲಿ ಯಾವ ರೀತಿಯಾಗಿರ್ತೀರಿ? ಪ್ರಮುಖವಾಗಿ ಈಗ ಜನ ಹೋಗ್ತಾರೆ ಎಲ್ಲಾದ್ರೂ ಬೈಯೋದು, ಈ ತರ ಒಂದಷ್ಟು ಇವ್ನು ಯಾಕಾದ್ರೂ ಬಂದು ಅಂತ ಕೆಲವು ಕಡೆ ಹೇಳ್ತಾ ಇರ್ತಾರೆ ನೆಗೆಟಿವ್ ರೋಲ್ಸ್ ಬಂದಾಗ. ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಗೆ ಯಾರಾದ್ರೂ ಆ ತರ ಕಾಮೆಂಟ್ಸ್ ಹೊಡೆದಿದ್ದು ಅಥವಾ ಬೈದಿದ್ದೇನಾದ್ರೂ ಇದೆಯಾ? ಆಬ್ವಿಯಸ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ತುಂಬಾ ಜನ ಹೊರಗಡೆ ಸಿಕ್ಕಿದಾಗೆಲ್ಲ ಬೈತಾ ಇರ್ತಾರೆ, ಏನಕ್ಕೆ ಶ್ರಾವಣಿ ಕಾಟ ಕೊಡ್ತಿದ್ಯಾ. ಆಮೇಲೆ ಕೆಲವೊಬ್ರು ಉಗ್ದಿರೋರು ಇದ್ದಾರೆ. ನಾನು ಅವಾಗ ದಯವಿಟ್ಟು ಅದನ್ನ ಪಾತ್ರ ತರ ತಗೊಳ್ಳಿ, ಅದು ರಿಯಲ್ ಅಲ್ಲ ಅಂತಾನು ಹೇಳಿದೀನಿ. ಅದು ಬಿಟ್ಟು ನಾನು ಆ ಮದನ್ನಿಗೆ ತುಂಬಾ ಡೆಡ್ ಆಪೋಸಿಟು ನಿಜ ಜೀವನದಲ್ಲಿ. ಅಂದ್ರೆ ಆದಿತ್ಯ ಅಂತ ಅನ್ನೋದ್ಕಿಂತ ಮದನ್ ಅಲ್ಲ ಅಷ್ಟೇ, ಮದನ್ಗೆ ಡೆಡ್ ಆಪೋಸಿಟ್ ನಾನು. ಹೆಣ್ಮಕ್ಳ ಜೊತೆ ಎಲ್ಲ ಮಾತಾಡಲ್ವಾ? ಹೆಣ್ಮಕ್ಳ ಜೊತೆ ಅದು ತುಂಬಾ 3-4 months ಆದ್ಮೇಲೆ he became little comfortable as far as telling. ಆಕ್ಚುಲಿ ನಾನು ತುಂಬಾ ಇಂಟ್ರೋವರ್ಟ್, ಸೊ ಪರಿಚಯ ಆಗಿ ಸ್ವಲ್ಪ ಕ್ಲೋಸ್ ಆದ್ಮೇಲೆ ಮಿಂಗಲ್ ಆಗ್ತೀನಿ. ಅದನ್ನ ಆಟಿಟ್ಯೂಡ್ ಅಂತ ಯಾರು ಅನ್ಕೊಂಡಿರ್ಲಿಲ್ವಾ? ಆಟಿಟ್ಯೂಡ್ ಅಲ್ಲ, ಮಾತಾಡಿಸ್ತೀನಿ ನಾಯಿ ಬಾ ಅಂತ. ಅಲ್ಲ, ಸ್ಟಾರ್ಟಿಂಗ್ ಮಾತಾಡದಿದ್ದಾಗ ಇಲ್ಲ, ಅದೆಲ್ಲ ಸೊ ಹಂಗಾಗಿ ಇವರು ಅಷ್ಟೇ ಎಲ್ಲ ಪರಿಚಯ ಆಗಿದ್ದು. ಸ್ಟಾರ್ಟಿಂಗಲ್ಲಿ ಇವರೆಲ್ಲ ಅಷ್ಟೇ ಸೀರಿಯಲ್ ಕೋ ಆರ್ಟಿಸ್ಟ್ಗಳೆಲ್ಲ ಪರಿಚಯ ಆಗಿದ್ದು. ಒಂದು ಪರಿಚಯ ಮಾಡ್ಕೊಂಡು 1 ವಾರ ಆದ್ಮೇಲೆ ಜಲ್ಲ ಸ್ಟಾರ್ಟ್ ಆಗಿದ್ದು. ಅದು ಬಿಟ್ಟು ನನ್ನ ಕೆಲಸ ಆಯ್ತಾ, ಬಂದ ಶೂಟಿಂಗ್ ಮಾಡಿದ್ನ ಹೋದ್ನ ಹಂಗೆ ಇರ್ತಾ ಇದ್ದೆ. ಅಲ್ಲ, ಹೆಣ್ಮಕ್ಳ ಬಗ್ಗೆ ಹೇಳಿದ್ ನಾನು, ಗಂಡ್ಮಕ್ಳ ಬಗ್ಗೆ ಅಲ್ಲ. ಅಲ್ಲ, ಹೆಣ್ಮಕ್ಳ ಬಗ್ಗೆ ಹೇಳಿದ್ದು, ಗಂಡು ಮಕ್ಕಳೆಲ್ಲ. ಅದು ಬಾಯ್ಸ್ ಥಿಂಗ್ಸೇ ಇರಲಿ. ಈಗ ನೀವು ಹೇಳಿದ್ರಿ ಅಂದ್ರೆ ಪಾತ್ರದ ಬಗ್ಗೆ ಒಂಚೂರು ಬೈದಿದ್ದಾರೆ ಅಂತ ಹೇಳಿ. ಫಸ್ಟ್ ಟೈಮ್ ನಿಮ್ಗೆ ಈ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ ಆಗ ಏನ್ ಅನ್ಸ್ತು? ಆ್ಯಕ್ಚುಲಿ ಅಸಲ್ ಮಾಡ್ತಿರ್ತೀನಿ ಪಾತ್ರಗಳಿಗೆ. ಯಾವುದೇ ಪಾತ್ರ ಸಿಕ್ಕಿದ್ರು ಅದಕ್ಕೆ ಜೀವ ತುಂಬಬೇಕು, 100% ಎಫರ್ಟ್ ಹಾಕಬೇಕು. ಅದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸಾಕಷ್ಟು ಈಗ ವರ್ಕೌಟ್ ಆಗಲಿಲ್ಲ, ಈ ಪಾತ್ರಕ್ಕೆ ಹಿಂಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿ ಯೂಶಲಿ ಪ್ರಿಪೇರ್ ಆಗ್ತಿರ್ತೀನಿ. ಇದೊಂದೇ ಸೀರಿಯಲ್ ಅಲ್ಲ, ಇನ್ನು 3-4 ಸೀರಿಯಲ್ ಮಾಡಿದ್ದೀನಿ ನಾನು. ಸೊ ಅದಕ್ಕೂ ಅಷ್ಟೇ ಹಿಂಗೆ ಮಾಡ್ಕೋಬೇಕು. ಯೂಶಲಿ ಮಾಡಿರೋದ್ರಲ್ಲಿ 3 ಸೀರಿಯಲ್ ನೆಗೆಟಿವೇ ಮಾಡಿದ್ದೀನಿ. ಫಸ್ಟ್ ಸೀರಿಯಲ್ ಹೀರೋ ಆಗಿ ಮಾಡಿದ್ದೆ. ಸೊ ದಿಸ್ ಇಸ್ ಮೈ 4th ಸೀರಿಯಲ್. ಸೊ ಹಾಗಾಗಿ ನೆಗೆಟಿವ್ ಆದ್ರೂ ಪರವಾಗಿಲ್ಲ, ಕ್ಯಾರೆಕ್ಟರ್ ಅಂದ್ರೆ ಆ ಪಾತ್ರಕ್ಕೆ ತೂಕ ಇದ್ರೆ ಡೆಫಿನೆಟ್ಲಿ ಐ ವಿಲ್ ಡು. ಅಂದ್ರೆ ಇಲ್ಲ ಐದರ್ ಹೀರೋ ಆಗ್ಬೇಕು, ಇಲ್ಲ ಆಂಟಿ ಹೀರೋ ಆಗ್ಬೇಕು, ಇಲ್ಲ ಯಾವ್ದಾದ್ರು ಒಂದು ಪ್ರಮುಖ ಪಾತ್ರ ಇರಬೇಕು. ಸೊ ಆಗಿದ್ರೆ ಮಾತ್ರ ಡೆಫಿನೆಟ್ಲಿ ಐ ವಿಲ್ ಡು. ಓಕೆ, ನಾನು ಲಲಿತಾ ದೇವಿ ಅವ್ರಿಗೆ ಕೇಳಕ್ ಬಯಸ್ತೀನಿ, ನೀವು ಮಾತಾಡಿಸ್ತೀನಿ ಇಬ್ರು ಚಿಕ್ಕಪ್ಪ ಚಿಕ್ಕಮ್ಮ
ಶ್ರಾವಣ ಸುಬ್ರಹ್ಮಣ್ಯ ಅಮ್ಮ ಅಪ್ಪನ ಮಾತಾಡಿಸ್ತೀನಿ. ಈಗ ಇಂತಹ ಒಂದು ಪಾತ್ರದ ಎಷ್ಟೋ ಹುಡುಗರು ಕೂಡ ಇರ್ತಾರೆ. ಈಗ ಈ ತರ ಇರೋರು ಅಜ್ಜಿ ಅಥವಾ ಮೊಮ್ಮಗನಿಗೆ ಪಾಠ ಅವರು ಈ ತರ ಇರ್ಬೇಡಪ್ಪ ಅಂತ ಹೇಳುವಂತಹ ಸನ್ನಿವೇಶಗಳು ಕೂಡ ಇರುತ್ತೆ. ಈ ಮದನ್ ನೋಡಿದಾಗ ಏನ್ ಅನ್ಸುತ್ತು ನಿಮ್ಗೆ? ಮದನ್ ನಾನಂದ್ರೆ ನನ್ನ ಎಂಟ್ರಿ ತಗೊಂಡಿದ್ದೆ ಇತ್ತೀಚೆಗೆ. ಮದನ್ ನಾನು ಸೀರಿಯಲ್ ನೋಡ್ತಾ ಇದ್ದಾಗಂತೂ ಎತ್ತಿಗೆ ಒಂದು ಬಿಡೋಣ ಅನ್ನೋ ಅಷ್ಟು ಇರ್ತಾ ಇತ್ತು. ಖಂಡಿತ ಇಷ್ಟ ಆಗ್ತಿರ್ಲಿಲ್ಲ. ಅದ್ರ ಅರ್ಥ ಅವನು ಅಷ್ಟು ಚೆನ್ನಾಗಿ ಆ ಪಾತ್ರ ಮಾಡ್ತಿದ್ದಾನೆ ಅಂತ. ನೋಡಿ ಕಾಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಆಕ್ಚುಲಿ ಅಮ್ಮಂಗೆ ಇದ್ರಲ್ಲಂತಲ್ಲ ಶ್ರಾವಣ ಸುಬ್ರಹ್ಮಣ್ಯದಲ್ಲಿ ಗೌರಿಶಂಕರ ಅಂತ ಮಾಡ್ತೀನಿ ನಾನು. ಅದ್ರಲ್ಲೂ ಅವರಿಗೆ ಚಾಕು ಎಲ್ಲ ಹಿಡಿದ್ಬಿಟ್ಟು ಎದುರಿಸ್ಬಿಟ್ಟಿದೆ ಅವ್ರಿಗೆ. ಆ ಥರದವನು ನಂಗೆ ನ್ಯಾಚುರಲಿ ಅದು ಥರ ಬೆಳ್ಕೊಂಡು ಬಂದ್ಬಿಟ್ಟಿದೆ. ಅವ್ನು ಕಂಡ್ರೆ ಕೋಪ. ನನ್ನ ಇನ್ನೊಂದ್ರೊಳಗೆ ಅದೇ ಮೊಮ್ಮಗಳಿಗೆ ತುಂಬ ಕಾಟ ಕೊಡ್ತಿರ್ತಾನೆ. ಅಲ್ಲಿ ಸತ್ತ ಅಂದ್ರೆ ಇಲ್ಲಿ ಬಂದ ಮತ್ತೆ ವಾಪಸ್ ಅಲ್ಲೇ ಮರುಜನ್ಮ ತಗೊಂಡು. ಎಸ್ ಓಕೆ. ನೋಡಿ ಸೀರಿಯಲ್ಸ್ ಶೂಟ್ ಇಲ್ಲದಾಗ ಏನೆಲ್ಲ ಮಾಡ್ತಾರೆ ನೋಡಿ. ಇಲ್ಲಿ ನೋಡಿ ಫೋಟೋ ತಗೊಳ್ಳೋದು, ವಿಡಿಯೋ ಆಡೋದು, ರೀಲ್ಸ್ ಮಾಡೋದು. ರೀಲ್ಸ್ ಜಾಸ್ತಿ ಮಾಡ್ತಾರಾ ಇವರ? ರೀಲ್ಸೇ ಕೆಲಸನೇ ಜಾಸ್ತಿ. ನಾನು ಆಗ್ಲೇ ಇವ್ರನ್ನ ಇಂಟ್ರೊಡಕ್ಷನ್ ಮಾಡಿಲ್ಲ, ನಿಮ್ಗೆ ಗೊತ್ತಲ್ಲ. ಈಗಾಗಲೇ ಪಿಂಕಿ ಅಮ್ಮ ಹಾಗೇನೆ ಶ್ರಾವಣ ಸುಬ್ರಹ್ಮಣ್ಯ ಸೀರಿಯಲ್ ಅಲ್ಲಿ ಶ್ರಾವಣಿಯ ಚಿಕ್ಕಮ್ಮ ವಂದನಾ. ಓಕೆ, ವಂದನ ಅವರೇ, ಈಗ ಯಾವಾಗ್ಲೂ ಸೀರಿಯಲ್ ನೋಡ್ತಾ ಇದ್ವಿ, ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸೊ ಪಾತ್ರದಲ್ಲಿ ಸೀರೆ ಬೇಡಪ್ಪ ಅಂತ ಅನ್ಸಿದ್ಯಾ ಯಾವತ್ತಾದ್ರೂ? ಇಲ್ಲ, ನಾನು ಹೇಳಿದ್ದು ನಾರ್ಮಲ್ ಆಗಿ, ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಒಂದೊಂದ್ಸಲ ಸೀರೆ ಉಟ್ಟುಟ ಅಟ್ಲೀಸ್ಟ್ ಬೇರೆ ಬೇರೆ ತರ ಡ್ರೆಸ್ ಹಾಕೋಣ ಅಂತ ಅನ್ಸುತ್ತೆ. ನಿಮ್ಗೂ ಕೂಡ ಆ ತರ ಏನಾದ್ರು ಅನ್ಸುತ್ತಾ ಯಾವತ್ತಾದ್ರೂ ಪಾತ್ರ ಸ್ವಲ್ಪ ಚೇಂಜ್ ಆಗ್ಲಿ ಅಂತ? ಖಂಡಿತ ಅನ್ಸುತ್ತೆ ನನಗೆ. ಅಂಡ್ ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ವೇರಿಂಗ್ ಸಾರಿ. ಬಟ್ ಇಷ್ಟು ಎಲ್ಡರ್ಲಿ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತಾ ಇರೋದು ನನ್ನ ಮೊದಲನೇ ಸೀರಿಯಲ್ಲು. ಆ್ಯಂಡ್ ಇದರಲ್ಲಿ ಎಕ್ಸ್ಟ್ರೀಮ್ ಇನ್ನೋಸೆಂಟ್ ಆಗಿ ಪ್ಲೇ ಮಾಡ್ತಾ ಇದ್ದೀನಿ ನಾನು. ಇಟ್ ಟುಕ್ ವೆರಿ ಲಾಂಗ್ ಟೈಮ್ ಫಾರ್ ಮಿ ಟು ಗೆಟ್ ಅಡ್ಜಸ್ಟೆಡ್ ಅಂಡ್ ಆಲ್. ಐ ಸೀರಿಯಸ್ಲಿ ಹ್ಯಾವ್ ಟು ಅಗ್ರಿ ಆನ್ ದಿಸ್. ಬಟ್ ನೌ ಐ ಆಮ್ ಲವಿಂಗ್ ದಿಸ್ ಕ್ಯಾರೆಕ್ಟರ್, ವಾಟ್ ಐ ಆಮ್ ಡೂಯಿಂಗ್. ಕನ್ನಡ ಇದ್ದೇ ಇದೆ. ಸೊ ಮೊದಲು ನಾನು ಈ ಪಾತ್ರ ಶುರು ಮಾಡಿದಾಗ, ವಂದನಾ ಆಗಿ ಪ್ಲೇ ಮಾಡ್ತಾ ಇದ್ದಾಗ ನನಗೆ ತುಂಬ ಕಷ್ಟ ಅನ್ನಿಸ್ತಿತ್ತು ಇನಿಷಿಯಲ್ ಸ್ಟೇಜಸಲ್ಲಿ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಇವಾಗ ನನಗೆ ಆ ಪಾತ್ರ ಅಂದರೆ ತುಂಬ ಇಷ್ಟ ಆಗ್ತಿದೆ. ವೈ? ಬಿಕಾಸ್ ನನ್ನ ಆಡಿಯನ್ಸ್ ಯಾರಿದ್ದಾರೆ ತುಂಬ ರೆಕಗ್ನೈಸ್ ಮಾಡಿದ್ದಾರೆ ನನ್ನನ್ನು ಈ ಪಾತ್ರದಲ್ಲಿ, ತುಂಬ ಇಷ್ಟಪಡ್ತಿದ್ದಾರೆ. ಸೊ ಹಾಗಾಗಿ ನಾನು ಇದನ್ನ ಪ್ರೀತಿ ಮಾಡಕ್ಕೆ ಶುರು ಮಾಡಿದೆ. ಓಕೆ, ನಿಜ ಜೀವನದಲ್ಲಿ ಹೇಗೆ ಜ್ಯೋತಿ? ಹೇಗೆ ಮಾತಾಡ್ತಾರಾ ಜಾಸ್ತಿ? ಎಲ್ಲರ ಜೊತೆ ಮಿಂಗಲ್ ಆಗ್ತಾರಾ? ಹೇಗೆ? ತುಂಬಾ ಮಾತಾಡ್ತೀನಿ. ಹೌದಾ? ತುಂಬಾ ಸೋಷಿಯಲ್. ಹೌದಾ? ಮಾತಾಡ್ತಾರಾ? ಎಲ್ಲ ಗೊತ್ತಿಲ್ಲ, ಮಾತಾಡಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲಿ ಹೆಂಗಾಗುತ್ತೆ ಅಂತ ಅಂದ್ರೆ ಬರೀ ಫೋನ್ ಅಲ್ಲಿ ಇರೋದೆ ಫ್ರೀ ಟೈಮ್ ಸಿಕ್ಕಿದಾಗ, ಶೂಟ್ ಇಲ್ಲದಾಗ. ನನಗೇನು ಕೆಲಸ ಇಲ್ಲ, ಬೇರೆ ಎಲ್ಲ ಕ್ಯಾರೆಕ್ಟರ್ಸು ಬ್ಯುಸಿ ಇದ್ದಾರೆ ಶೂಟ್ನಲ್ಲಿ ಅಂತ ಅಂದಾಗ ಫೋನಲ್ಲಿ ಮಾತಾಡ್ಕೊಳ್ಳೋದು ಅಥವಾ ಗೇಮ್ಸ್ ಆಡೋ. ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಗೇಮ್ಸ್ ಆಡ್ತಾ ಇರ್ತೀನಿ, ಫೋನಲ್ಲಿ ಮಾತಾಡಲ್ಲ. ನನ್ಗೆ ಫೋನ್ ಯೂಸ್ ಮಾಡೋದಕ್ಕೆ ತುಂಬ ಇಷ್ಟ ಆಗೋದಿಲ್ಲ. ಎಡಿಟಿಂಗ್ ವರ್ಕ್ ಏನಾದರೂ ಇದ್ರೆ ಮಾಡ್ಕೊತೀನಿ, ಅಥವಾ ಗೇಮ್ಸ್ ಆಡೋದಿದ್ರೆ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಎಲ್ಲ ನಾಟ್ ಯೂಸಿಂಗ್ ಫೋನ್ ಮಚ್. ಓ ಆಯ್ತು, ಈ ಪಾತ್ರದ ಬಗ್ಗೆ ಆಯ್ತು. ಈಗ ಸುರೇಂದ್ರ ಅವ್ರಿಗೆ ಕೇಳ್ತೀನಿ, ಇಂತಹ ಪಾತ್ರ ಬಂದಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಒಂದ್ ಕಡೆ ಅಣ್ಣ ಆ ರೀತಿ ಆದಂತಹ ಒಂದು ಪಾತ್ರ, ಇನ್ನೊಂದು ಕಡೆ ಈಗ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಜೊತೆಗೆ ಇಲ್ಲಿ ಶ್ರಾವಣಿಗೆ ಅಪ್ಪನ ಪ್ರೀತಿ ಅಂದ್ರೆ ಚಿಕ್ಕಪ್ಪ ಯಾವ ರೀತಿಯಾಗಿ ಪ್ರೀತಿ ತೋರಿಸ್ತಾರ ಎಲ್ಲ ಪ್ರೀತಿ. ಇಂತಹ ಒಂದು ಪಾತ್ರ ಬಂದಾಗ ಹೊರಗಡೆ ಯಾವ ರೀತಿಯಾಗಿ ಆಕ್ಸೆಪ್ಟ್ ಮಾಡಿದ್ರು ಜನ? ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ಯಾಕೆಂದ್ರೆ ನಾನು ಇಲ್ಲಿವರೆಗೂ ಮಾಡಿರೋದೇ ನೆಗೆಟಿವ್. ಇಷ್ಟು ವರ್ಷ ಫಸ್ಟ್ ಟೈಮ್ ಒಂದು ಪಾಸಿಟಿವ್ ರೋಲ್ ಮಾಡ್ತಾ ಇದ್ದೆ. ಓಕೆ, ಸೊ ನನಗೂ ಖುಷಿ ಇದೆ ಈಗ. ಖುಷಿ ಇದೆ ಖಂಡಿತ. ಯಾಕಂದ್ರೆ ನನಗೆ ಸುಬ್ಬಣ್ಣ ಹೇಳಿದಾಗ ಅನ್ನಿಸ್ತು, ಫಾರ್ ಚೇಂಜ್ ಇರಲಿ, ಒಂದು ಮಾಡೋಣ ಪಾಸಿಟಿವ್ ರೋಲ್. ಸಿನಿಮಾಗಳಲ್ಲಿ ಮಾಡಿದ್ದೆ, ಸೀರಿಯಲ್ ಮಾಡಿರಲಿಲ್ಲ, ಬರೀ ನೆಗೆಟಿವ್. ಆಲ್ಮೋಸ್ಟ್ ಆಲ್ ನಾನು ಈ 15-20 ಇಯರ್ಸಲ್ಲಿ ಬರೀ ನೆಗೆಟಿವೇ ಮಾಡಿರೋದು. ಫಸ್ಟ್ ಟೈಮ್ ಪಾಸಿಟಿವ್ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು ಖುಷಿ ಇದೆ, ಎಲ್ಲರ ಜೊತೆ ಮಿಂಗಲ್ ಆಗ್ತೀನಿ. ಆಮೇಲೆ ಎಲ್ರಿಗೂ ಪಾಸಿಟಿವ್ ಎನರ್ಜಿ ನನಗೆ. ಆಮೇಲೆ ತುಂಬಾ ಕಡೆ ಹೋದಾಗ ಕೂಡ ತುಂಬಾ ಫ್ಯಾನ್ಸ್ ಇದ್ದಾರೆ. ತುಂಬಾ ಹಳೆ ಸೀರಿಯಲ್ಗಳದ್ದು ನಂದು ಏನಿದೆ ಇದ್ರಲ್ಲಿ ತುಂಬಾ ಇದ್ದಾರೆ, ತುಂಬಾ ಚೆನ್ನಾಗಿದೆ. ಈ ತರ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಅಣ್ಣ ಏನ್ ಹೇಳ್ತಾರೋ ಅದನ್ನೇ ತಮ್ಮ ಮಾಡ್ಕೊಂಡು ಅಥವಾ ಅನುಸರಿಸ್ಕೊಂಡು ಹೋಗೋದೇ ಇರುತ್ತೆ. ಇದರಲ್ಲಿ ಪ್ರೀತಿನ ಹೇಗೆ ಹಂಚಬೇಕು, ಯಾವ ರೀತಿಯಾಗಿರ್ಬೇಕು ಅನ್ನೋದಿದೆ. ನೀವು ನಿಜ ಜೀವನದಲ್ಲಿ ಯಾವ ರೀತಿಯಾಗಿರ್ತೀರಿ? ಸೇಮ್ ಕ್ಯಾರೆಕ್ಟರ್, ಸೇಮ್, ಬದಲಾವಣೆ ಇಲ್ಲ. ಸೊ ಬಟ್ ಈ ಹಿಂದೆ ಎಲ್ಲ ನೆಗೆಟಿವ್ ರೋಲ್ಸ್ ಬಂದಾಗ ಜನ ಬೈದ್ಕೊಂಡಿದ್ದೆಲ್ಲ ಹೊಡೆದಿದ್ದಾರೆ, ಹೊಡೆದಿದ್ದಾರೆ. ರಾಧಾ ಕಲ್ಯಾಣ, ರಾಧಾರಮಣ ಹೊಡೆದಿದ್ದಾರೆ ನನಗೆ. ಇದೇ ಜಿಎಲ್ ರಾಧಾ ಕಲ್ಯಾಣ ನಾನು ಒಂದು ಮೇನ್ ವಿಲನ್ ಹೊಡೆದಿದ್ದಾರೆ ನನಗೆ. ಮಂಗಳೂರಲ್ಲಿ ಹೊಡೆದಿದ್ದಾರೆ, ಮೈಸೂರಲ್ಲಿ ಹೊಡೆದಿದ್ದಾರೆ, ಶಿವಮೊಗ್ಗದಲ್ಲಿ ಹೊಡೆದಿದ್ದಾರೆ. ಅವ್ರು ಅದನ್ನ ಕ್ಯಾರೆಕ್ಟರ್ ಅಂತ ಅನ್ಕೊಂಡೇ ಇಲ್ಲ. ಆಮೇಲೆ ನನ್ನ ಏನ್ ಕೊಲೀಗ್ಸ್ ಅವರೆಲ್ಲ ಹೋಗಿ ಹೇಳಿ ಕರ್ಕೊಂಡ್ ಬಂದ್ಮೇಲೆ ನೀವು ಹೀಗ ಸಾರಿ
ಪೆಟ್ಟು ತಿಂದಂತ ಆಗಿತ್ತು. ತಿಂದಿ ಖಂಡಿತ ತಿಂದಿ. ಸೇಮ್ ಈಗ ಮದನಿಗಾಗತ್ತೆ ಅನ್ಸುತ್ತೆ ಆತನ. ಇನ್ನೂ ಅಲ್ಲಿವರೆಗೂ ಬಂದಿಲ್ಲ, ಅದು ತುಂಬಾ ಟೆರರ್ ಮಾಡಿರೋದು ಇವನು. ಇನ್ನೂ ಅಲ್ಲಿಗೆ ಬಂದಿಲ್ಲ ಅವನು. ಮೋಸ್ಟ್ಲಿ ಬರ್ಬೋದೇನೋ, ಬರೋ ಚಾನ್ಸಸ್ ಇದೆ. ಅಂದ್ರೆ ಕ್ರೂಯಲ್ ಆಗಿ ಹೋಗುವಂಥದ್ದು ಬರ್ಬೋದು. ಕತೆ ಅಲ್ಲ, ನಾನು ಅರೇಂಜಿಂಗ್ ಮಾಡಲ್ಲ ಅಂತ, ಒಡೆ ರೇಂಜಿಂಗ್ ಮಾಡಲ್ಲ ಅಂತ. ಓಕೆ. ಓ, ಪಾತ್ರ ಅಂದ್ರೆ ಪಾತ್ರ ಬಂದಾಗ ಅದಕ್ಕೆ ಏನ್ ಡೆಡಿಕೇಟ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡಲ್ಲ ಅಂತ ಹೇಳ್ತೀರಾ? ಅಲ್ಲ, ಮಾಡ್ತಿದ್ದೀನಿ ಅಂದ್ರೆ ಲೈಕ್ ಆ ಥರ ಬಂದಾಗ ಏನಾದರೂ ಆಲ್ಟ್ರ್ ಮಾಡ್ಬೋದಾ ಅಂತ ಯೋಚನೆ ಮಾಡಿ ಸ್ವಲ್ಪ ಮಾತಾಡಿ ಮಾಡೋಣ. ಓಹೋ.